ಹರ ಹರಹ ಮಹಾದೇವ. ಪರಮಾತ್ಮ ಸದಾ ಭಕ್ತರ ಮನದಲ್ಲಿ ನಿರುಕ್ತನಾಗಿ ಅಖಂಡ ಸಾಮ್ರಾಜ್ಯ ಸಾಕ್ಷಾತ್ಕಾರ ಗುಣಾಢ್ಯ ಮಾನಸಾರೂಢನಾಗಿ ಚಿದ್ರೂಪ ಮಾನಸಾರೂಢನಾಗಿ ವಿರಾಜಿಸುವ ನಿನ್ನ ಅಖಂಡ ಸ್ವರೂಪವನ್ನು ನರಮಾನವರು ಬಲ್ಲವರ್ಯಾರು ಪರಮಾತ್ಮ. ಹೀಗಿರುವಾಗ ನರಮಾನವರ ಪಾಡಿಯನ್ನು ತಂದೆ ಚಿದಾನಂದ ಸ್ವರೂಪನಾದ ಅಖಂಡೇಶ್ವರನಿಗೆ ನಮೋ ನಮಃ ನಮೋ ನಮಃ. ಸುಧರನು ಪಡೆಯುವ ಅತೋಳ ಭಾಗ್ಯವು ನನಗೆ ಚಿತೆಯೋಳನಗೆ ಲಭಿಸುವುದು ಪ್ರಾಣಿ ದೇವಾ ಎಲ್ಲಿ ಹುಡುಕಿದಾಗಿಯೂ ಋಷಿಗಳ ಆಶ್ರಮವೇ ದೊರಕಲಿಲ್ಲವಲ್ಲ. ಇರಲಿ, ಇದೇ ಮಾರ್ಗವಾಗಿ ಮತ್ತಷ್ಟು ದೂರ ಸಾಗಿ ನೋಡುವೆನು. ಪಡೆಯುವ ಅತೋಳ ಭಾಗ್ಯವೋ ನನಗೆ ಸುತರನು ಪಡೆಯುವ ಅತೋಳ ಭಾಗ್ಯವೋ ಚಿತೆಯೋಳನಗೆ ಲಭಿಸುವುದು ಪ್ರಾಣಿ ದೇವಾ ದೇವಾ ದೇವಾ. ಅದು ಮಹಾಋಷಿಗಳ ಆಶ್ರಮವು ಸಮೀಪಿಸಿದಂತಾಯಿತು. ಮಹಾಮಣಿಗಳಿಗೆ ಶಿರಸ್ಸಾವಹಿಸಿ ನಮಸ್ಕರಿಸಿ. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಮುಖ ಲಕ್ಷಣಗಳನ್ನು ನೋಡಿದರೆ ಯಾವುದೋ ದೇಶದ ರಾಜನಂತೆ ಕಾಣುತ್ತಿರುವುದು ಅಲ್ಲದೆ ನಿನ್ನಲ್ಲಿ ಅಧಿಕವಾದ ಚಿಂತೆಯು ಬಾಧಿಸುವಂತೆ ಕಾಣುತ್ತಿರುವುದು. ನೀನು ಯಾರು? ನನ್ನಲ್ಲಿಗೆ ಬರಲು ಕಾರಣವೇನು? ಎಲ್ಲವನ್ನೂ ವಿವರವಾಗಿ ತಿಳಿಸು. ಮಹಾಸ್ವಾಮಿ, ನಾನು ಮಗಧ ದೇಶವನ್ನು ಪರಿಪಾಲಿಸುವ ಬೃಹದತ್ತ ಮಹಾರಾಜನು. ತಮ್ಮ ಸನ್ನಿಧಿಗೆ ಬರಲು ಕಾರಣವೇನೆಂದರೆ ನನಗೆ ಬಹುಕಾಲದಿಂದಲೂ ಪುತ್ರ ಸಂತಾನವೇ ಆಗದಿರೇ ಇರುವುದರಿಂದ ಪುತ್ರ ಸಂತಾನ ಭಾಗ್ಯವನ್ನು ಪಡೆಯಲು ತಮ್ಮ ಸನ್ನಿಧಿಗೆ ಬಂದಿರುವೆನು. ಈ ನನ್ನ ಇಷ್ಟಾರ್ಥವನ್ನು ತಾವು ನೆರವೇರಿಸಬೇಕು, ಇಲ್ಲವೇ ಅನ್ಯ ಮಾರ್ಗವನ್ನಾದರೂ ತೋರಿಸಬೇಕು ಸ್ವಾಮಿ. ಮಹಾರಾಜ, ಚಿಂತಿಸಬೇಡ. ನಿನಗೆ ಪುತ್ರ ಸಂತಾನವಾಗುವ ಭಾಗ್ಯವು ಪರಮೇಶ್ವರನ ಅನುಗ್ರಹದಿಂದ ಕರುಣವಾಗಿರುವುದು. ಇದು ಪರಮೇಶ್ವರನ ಅನುಗ್ರಹದಿಂದ ಉಂಟಾಗಿರುವ ಈ ಫಲಹಾರವನ್ನು ತೆಗೆದುಕೊಂಡು ಹೋಗಿ ನಿನ್ನ ಅರ್ಧಾಂಗಿಯರಿಗೆ ಕೊಡು. ಅವರು ಈ ಫಲವನ್ನು ಭುಜಿಸಿದೊಡನೆ ಗರ್ಭವತಿಯರಾಗಿ ಪುತ್ರ ಸಂತಾನವಾಗುವುದು.
ನೀನು ಚಿಂತಿಸಬೇಡ. ಮಹಾಪ್ರಸಾದ ಮಹಾಪ್ರಸಾದ. ಧನ್ಯನಾದನು ಮಹಾಸ್ವಾಮಿ, ಧನ್ಯನಾದನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಪುತ್ರ ಪೌತ್ರ ಉಳ್ಳದ್ದೇನು ಶಂಭೋ ಸದಾ ಶಿವ, ಹರ ಹರ ಮಹಾದೇವ. ದೇವ ದೇವ ವಸುದೇವ ಸುಧಾಕರ ಶಿರ ವಿಷಯನ ನಮೋ ನಮೋ. ದೇವ ದೇವ ವಸುದೇವ ಸುಧಾಕರ ಶಿರ ವಿಷಯನ ನಮೋ ನಮೋ. ಕರುಣಾ ಸಾಗರ ಕಾಳಿಯ ಮಾರ್ಗನ ಕಾಂತನ ಚೇತನ ನಮೋ ನಮೋ. ತಾಪಸ ಮಹಾದೇವ ಕರುಣಾ ಸಾಗರ ಕಾಳಿಯ ಮಾರ್ಗನ ಕಾಂತನ ಚೇತನ ನಮೋ ನಮೋ. ನಮೋ 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 ಓಂ ನಮೋ ನಮೋ. ನಾರಾಯಣನಿಗೆ ನಮೋ ನಮೋ. ಜಗಜ್ಜನನಿ, ನನ್ನ ಪತಿಗೆ ಯಾವ ಅಮಂಗಳವಾಗದಂತೆ ಅವರನ್ನು ರಕ್ಷಿಸು ತಾಯಿ, ರಕ್ಷಿಸು. ನಿನ್ನಲ್ಲಿ ನಂಬಿರುವ ನಮ್ಮೆಲ್ಲರನ್ನು ಹರಸು ತಾಯಿ.
ರಮಣಿ ಮಣಿಯರೇ, ಪ್ರಾಣೇಶ್ವರ, ಇದು ನಮಸ್ಕಾರ. ರಮಣಿ ಮಣಿಯರೇ, ನಿಮಗೆ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವು ಏನಾಯಿತು? ಹೋದ ಕಾರ್ಯವು ಜಯವಾಯಿತು. ಋಷಿಗಳು ಈ ಫಲವನ್ನು ಕೊಟ್ಟಿರುವರು. ಇದನ್ನು ನೀವೀರುವರು ಸಮಭಾಗವಾಗಿ ಹಂಚಿಕೊಂಡರೆ, ಭುಂಜಿಸಿದರೆ ನಿಮಗೆ ಪುತ್ರ ಸಂತಾನವಾಗುವುದೆಂದು ಆಶೀರ್ವಾದವನ್ನು ಕೊಟ್ಟಿರುವರು. ಸ್ವಾಮಿ, ಆ ಪಾರ್ವತಿ ಪರಮೇಶ್ವರು ನಮ್ಮ ಮೇಲೆ ಕರುಣೆ ಇಟ್ಟು ಈ ಪ್ರಸಾದವನ್ನು ಕರುಣಿಸಿದರೆ ಇಂದಿಗೆ ನಾವೇ ಧನ್ಯರು ಸ್ವಾಮಿ. ಹೌದು ದೇವಿ, ಆ ಪಾರ್ವತಿ ಪರಮೇಶ್ವರರೇ ಕನುಕರವಿಟ್ಟು ಹಿಂದಿಗೆ ಈ ಪ್ರಸಾದವನ್ನು ಕರುಣಿಸಿದರು. ಈಗ ನಾವೇ ಧನ್ಯರು. ಹೌದು ಸ್ವಾಮಿ, ಇಂದಿಗೆ ನಾವೇ ಧನ್ಯರು. ಇಂತಹ ಸಂತೋಷ ಕಾಲದಲ್ಲಿ ವನವಿಹಾರಕ್ಕೆ ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ. ನಡೀರಿ. ಈ ವನವನ್ನು ನೋಡು, ಎಷ್ಟು ಸುಂದರವಾಗಿರುವುದಲ್ಲವೇ? ನೋಡಲು ಮನೋಹರವಾಗಿದೆ. ಸೊಗಸೇ ಜೀವನ ಸುಖದ ಕಂಗಳ, ಸೊಗಸೇ ಜೀವನ ಸುಖದ ಕಂಗಳ, ಅನುದಿನ ಅನುಕ್ಷಣ ಹೇಮಾಕ್ಷಿ, ಈ ವನವನ್ನು ನೋಡಿದೀಯಾ? ಎಷ್ಟು ಸುಂದರವಾಗಿರುವುದು, ಹೌದಲ್ಲವೇ? ಅಲ್ಲಿ ನೋಡು, ಆ ಕೋಗಿಲು ಎಷ್ಟು ಕೂವಂತ ಕೂಗುತ್ತಿರುವುದು. ಈ ಸಮಯದಲ್ಲಿ ನನ್ನ ಸ್ವಾಮಿಯು ಇನ್ನು ನಮ್ಮ ಬಳಿ ಬಾರಲಿಲ್ಲವಲ್ಲ? ಇನ್ನೂ ಬಾರಲೇ ಇಲ್ಲವಲ್ಲ? ಕಾರಣವೇನು? ಅಲ್ಲಿ ನೋಡಿ, ಕಾಮು ಪ್ರಾಣಕಾಂತನು ಇನ್ನೂ ಬಾರಲಿಲ್ಲವಲ್ಲ? ಅಲ್ಲಿ ಬರುತ್ತಿರುವರು. ರಮಣಿ ಮಣಿಯರೇ, ಪ್ರಾಣೇಶ್ವರ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದೀರಿ ಪ್ರಿಯ? ರಮಣಿ ಮಣಿಯರೇ, ಈ ಉದ್ಯಾನವನವನ್ನು ನಾನು ಋಷಾಶ್ರಮಕ್ಕೆ ಹೋಗಿ ನಿಮಗೆ ವಿಧ ವಿಧವಾದ ಫಲಗಳನ್ನು ತಂದಿರುವೆನು. ನಿಜವೇ ಸ್ವಾಮಿ? ಹೌದು ದೇವಿ. ನಂಬಬಹುದೇನು? ನಂಬಬಹುದು ದೇವಿ. ನಲೆಯುತ್ತ ಬಾರಮಣೆ ಹೋಗಿ ನಲೆಯುವ ಬಾರಮಣೆ, ನಲೆಯುತ್ತ ಬಾರಮಣೆ ಹೋಗಿ ನಲೆಯುತ್ತ ಬಾರಮಣೆ, ಹೂಟಿ ಬೇಸರ ಕಳೆಯುವ ಬಾರೆ, ಹೂಟಿ
ನಗುತ್ತ ಬಾರಮನೆ ಗೋಡೆ ನಲಿಯುವ ಬಾರಮನೆ. ರಮಣೀಯ ಮಣಿಯರೇ, ಈ ಉದ್ಯಾನವನವನ್ನು ನೋಡಿದರ ಎಷ್ಟೊಂದು ಮನೋಹರವಾಗಿರುವ ಅಲ್ಲವೇ ಪ್ರಿಯ? ದುಂಬಿಗಳ ಝೇಂಕಾರದಿಂದಲೂ ಆಹಾ ನವಿಲುಗಳ ನಾಟ್ಯದಿಂದಲೂ ಆಹಾ. ಎಷ್ಟೊಂದು ಮನೋಹರವಾಗಿರುವುದಲ್ಲವೇ? ಹೌದು ಹೌದು ಸ್ವಾಮಿ. ಹೀಗೆ ಬನ್ನಿ. ರಮಣಿ, ಅಲ್ಲಿ ನೋಡಿ ಸ್ವಾಮಿ, ಆ ಹೇಮ ಸಾರಂಗವು ನಿಮ್ಮಂತೆಯೇ ಜಿಗಿತಿರುವುದಲ್ಲವೇನು? ಹೌದು ದೇವಿ. ಆಹಾ. ಕಾಮು, ಪ್ರಿಯ. ಹೇಮು, ಹ್ಮ್ ಬಾಗಲ ಪ್ರಿಯ ರಮಣೆ ಮಮ ಕಂಡಲ ಸುಮರಾಣಿ ಪ್ರಿಯ ಕಾಮಿನಿಯೇ ಮನಮೋಹಿನಿಯೇ ಬಾಯನ್ನ ಮನಗನೆ ರಾಣಿ. ಬಾಗಲ ಪ್ರಿಯ ರಮಣೆ ತುಮ ಕೋಮಲಿಗೆ ತುಮ ಬಾಲೆಯುನೆ ತುಮಿಸಾನೆ ಬಾಲೆ ಬಾಬಾಲೆ. ತುಮ ಕೋಮಲಿಗೆ ತುಮ ಬಾಲೆಯುನೆ ತುಮಿಸಾನೆ ಬಾಲೆ ಬಾಬಾಲೆ. ಅನುರಾಗದಲೆ ಆನಂದದಲೆ ಅನುರಾಗದಲೆ ಆನಂದದಲೆ ನಾವಾಡಿ ಪಾಡಿ ನಲಿದಾಡಿ. ಬಾರಲ್ಲ ಪ್ರಿಯ ರಮಣಿ ಮಮ ಕಂಡಲ ಸುಮನಾನಿ ಪ್ರಿಯ ಕಾಮಿನಿಯೇ ಮನಮೋಹಿನಿಯೇ ಬಾಯನ್ನ ಮನದ ನೀರಾಣಿ. ಬಾರಲ್ಲ ಪ್ರಿಯ ರಮಣಿ ಬಳ್ಳಿ ನೀನಿರಲು ಬಿಸಿಲೇ ನೆರಲು ಮಗುಪಾನ ಪಾತ್ರ ನಿನ್ನೊಡಲು. ಬಳ್ಳಿ ನೀನಿರಲು ಬಿಸಿಲೇ ನೆರಲು ಮಗುಪಾನ ಪಾತ್ರ ನಿನ್ನೊಡಲು. ಸಂತೋಷದಲ್ಲಿ ಸಲ್ಲಾಪದಲ್ಲಿ ಸಂತೋಷದಲ್ಲಿ ಸಂಲಾಪದಲ್ಲಿ ಭಾವಾಗಿ ಪಾಡಿ ನಲಿದಾಡಿ. ಬಾಗಲ ಪ್ರಿಯ ರಮಣಿ ಮಮ ಕಂಡಲ ಸುಮರಾಣಿ ಪ್ರಿಯ ಕಾಮಿನಿಯೇ ಮನಮೋಹಿನಿಯೇ ಬಾಯನ್ನ ಮನದ ನೀರಾಣಿ. ಬಾಗಲ ಪ್ರಿಯ ರಮಣಿ ಪ್ರೇಮದ ಪೂಜಾರಿ, ಬಾಳಿನ
ಇದುವುದು ದೇವಿ. ಮತ್ತೆ ನನ್ನ ಬಳಿ ಹಾಗಾದರೆ ನನ್ನ ಮೇಲಿಲ್ಲವೇ? ಇಲ್ಲವೆಂದು ಹೇಳಿ ಪ್ರಿಯ. ಇಲ್ಲ ದೇವಿ, ಹಾಗೆ ನನ್ನ ಹೇಳಲು ಮೇಲಿಲ್ಲವೇ? ಸಾಧ್ಯವೇ ಇಲ್ಲ. ನಿಜವಾಗಿಯೂ? ನಿಮ್ಮ ಮೇಲೆ ಅಧಿಕವಾದ ಪ್ರೇಮ ಇರುವುದು ಹೇಮು, ಸತ್ಯವಾಗಿಯೂ? ನಿಜವಾಗಿಯೂ ಹೇಮು. ಆಹಾ, ಈಗ ಹೋಗಲಿವಾ? ಓ ಪ್ರೇಮದ ಪೂಜಾರಿ. ರಮಣೀಮಣಿಯರೇ, ಪ್ರಿಯತಮ, ಆ ಪಾರ್ವತಿ ಪರಮೇಶ್ವರರು ನಮ್ಮ ಮೇಲೆ ಕನಿಕರವಿಟ್ಟು ಸಂತಾನ ಭಾಗ್ಯವನ್ನು ಕರುಣಿಸುವ ದಿನ ಈ ದಿನವೇ ಶುಭ ದಿನವಲ್ಲವೇ? ಹೌದು ಪ್ರಿಯತಮ, ಇದು ಎಂತಹ ಸಂತೋಷವಾದ ಕಾಲ. ಬಹಳ ಸಂತೋಷವಾದ ದಿನ. ನಿಮ್ಮ ನಿಮ್ಮ ಸಂತೋಷವೇ ಸಂತೋಷವೇ ನಮ್ಮ ನಮ್ಮ ಸಂತೋಷ. ಸಂತೋಷ. ರಮಣೀಮಣಿಯರೇ, ಹಾ ಪ್ರಿಯ, ಹೇಮು, ಆಹಾ. ಹಮು, ಹೇಳಿ ಸ್ವಾಮಿ. ನೀವೇನಾ ಕಾಮು, ಪ್ರಿಯ, ಹೇಮು, ಹೇಳಿ ಪ್ರಿಯತಮ. ನೀವೇ ನನ್ನನ್ನು ಕಲಿಸಿದಿರಾ, ನೀವೇ ನನ್ನನ್ನು ಕಲಿಸಿದಿರಾ, ನೀವೇ ನನ್ನ ಮನದೊಳು ನೆಲೆಸಿ ಹೃದಯವ ಕಲ್ಲವಲ್ಲ ಪಡೆದಿದ್ದೀರಾ. ನೀವೇನಾ ಮನಸೊಳಗೆ ಹೊಸ ಮೈದಿಲಿಗೋ, ಆ ಮೈದಿಲಿಯೊಳಗೆ ಹೊಸತನವೇ. ಮನಸೊಳಗೆ ಹೊಸ ಮೈದಿಲಿಯೋ, ಆ ಮೈದಿಲಿಯೊಳಗೆ ಹೊಸತನವೇ. ಕನಸೋ ನಿಜವೋ ವೈಷ್ಣವ ಮಾಯೋ, ಓ ಕನಸೋ ನಿಜವೋ ವೈಷ್ಣವ ಮಾಯೋ, ತಿಳಿದು ತಿಳಿಯದ ಅಯೋಮಯ, ತಿಳಿದು ತಿಳಿಯದ ಅಯೋಮಯ. ನೀವೇ ನನ್ನನ್ನು ಸಲಹಿದಿರಾ, ನೀವೇ ನನ್ನನ್ನು ನೆನೆಸಿದಿರಾ, ನೀವೇ ನನ್ನ ಮನದೊಳು ನೆಲೆಸಿ ಹೃದಯವ ಕೈಯಿಂದ ಪಡೆದಿದ್ದೀರಾ. ನೀವೇನಾ ಹೇಮು, ಕನಸೊಳಗೆ ಮೈದಿರಿಯೋ, ಮೈದಿರಿಯೊಳಗೆ ರಮಣೀಮಣಿಯರೇ, ಪ್ರಿಯ, ಇನ್ನು ಸಾಯಂಕಾಲವಾಯ್ತಾ ಬಂತು. ನಿಜವೇ ಅರಮನೆ ಪ್ರಿಯ? ಕಡೆಗೆ ಹೋಗೋಣ, ನಡೆಯಿರಿ. ಬನ್ನಿ ಹೋಗೋಣ. ಆನಂದವಾಗಿದೆ ಹರಿನಾಮವು, ನಮಗೈಯ ಜ್ಞಾನವು ವಿನೋದವು. ಆನಂದವಾಗಿದೆ ಹರಿನಾಮವು ದೇವಾ. ದೇವಾದಿ ದೇವಾ ಶಿವಾಪು ದೇವಾ.
ಜಗತ್ತಿನಲ್ಲಿಯೂ ಅವತಾರ ಪುರುಷನಾಗಿ ಅವತರಿಸಲೇಬೇಕು. ಈಗ ಬೃಹದತ್ತ ಮಹಾರಾಜ ಪತ್ನಿಯರಾದ ಹೇಮಾಕ್ಷಿ ಕಾಮಾಕ್ಷಿಯರ ಗರ್ಭದಲ್ಲಿ ಜನಿಸುವ ಶಿಶುಗಳು ಮುಂದೆ ಲೋಕಕಂಟಕನಾಗಿ ಮೆರೆಯುವರು. ಆ ಮದಾಂಧನನ್ನು ಸಂಹಾರ ಮಾಡಲು ಯಾವುದಾದರೊಂದು ಉಪಾಯವನ್ನು ಮಾಡಲೇಬೇಕು. ನಾರಾಯಣ ನಾರಾಯಣ. ದೇವಾದಿ ದೇವ ವಾಸುದೇವ. ಚಾರಣೆ ಸಮಾಚಾರವೇನು? ಮಹಾಪ್ರಭು, ಮಹಾರಾಣಿಯವರಿಗೆ ಪುತ್ರ ಜನನವಾಗಿರುವುದು. ಏನು, ಮಹಾರಾಣಿಯರಿಗೆ ಪುತ್ರ ಜನನವಾಗಿರುವುದೇ? ಬಹಳ ಸಂತೋಷವಾಯಿತು. ಸಂತೋಷವೇನು ಸರಿ, ಆದರೆ ಚಾರಣೆ ವಿಚಾರವೇನು ವಿಶದವಾಗಿ ತಿಳಿಸಬಾರದೆ? ಮಹಾಪ್ರಭು, ಮಹಾರಾಣಿಗೆ ಪುತ್ರ ಜನನವಾಗಿರುವ ಶಿಶುಗಳು ಅರ್ಧ ಅರ್ಧ ದೇಹಗಳಾಗಿ ಜನಿಸಿರುವ ಮಹಾಪ್ರಭು. ಏನು ಜನಿಸಿರುವ ಶಿಶುಗಳು ಅರ್ಧ ಅರ್ಧ ದೇಹಗಳಾಗಿ ಪರಿಣಮಿಸಿರುವುದೇ? ಆ ಪರಮೇಶ್ವರ, ಶಿವ ಶಿವ. ವಿಧಿಯು ಕಳೆದ ಘೋರ ರೂಪಕ್ಕೆ, ವಿಧಿಯು ಕಳೆದ ಘೋರ ರೂಪಕ್ಕೆ, ವಿಧಿಯು ಕಳೆದ ಘೋರ ರೂಪಕ್ಕೆ ಈ ದರೆಯೊಳಂತೂ ಜೀವಿಪ ಬಗೆಯ ಕಾಣೆನೋ ಭುವಿಯೋ. ಶಿವ ಶಿವ. ಕುವರರು ಜನಿಪರೆಂಬ ಮನದ ಋಷಿಗಳಿತ್ತ ಫಲಗಳೆಲ್ಲ ವಿಫಲವಾಯಿತೆ, ಋಷಿಗಳಿತ್ತ ಫಲಗಳೆಲ್ಲ ವಿಫಲವಾಯಿತೆ, ಋಷಿಗಳಿತ್ತ ಫಲಗಳೆಲ್ಲ ವಿಫಲವಾಯಿತೆ. ಕುವರರು ಜನಿಪರೆಂಬ ಮನದಾಸೆಯು ಬರಿದಾಯ್ತೆ ಅಕಟ. ಅಯ್ಯೋ, ಇದು ಎಂತ ಅನ್ಯಾಯ! ಇದೆಲ್ಲವೂ ನನ್ನ ಪೂರ್ವಾರ್ಜಿತ ಕರ್ಮದ ಫಲವೇ. ಈ ಮಾತುಗಳನ್ನು ನನ್ನ ಕಿವಿಗಳಿಂದ ಕೇಳಲಾರಿ, ಅವುಗಳನ್ನು ನನ್ನ ಕಣ್ಣುಗಳಿಂದ ನೋಡಲಾರಿ. ಋಷಿಗಳು ಕೊಟ್ಟ ಫಲವನ್ನು ಅರ್ಧಕ್ಕೆ ಭಾಗಿಸಿದ ಪರಿಣಾಮದಿಂದ ಗರ್ಭಗಳಲ್ಲಿಯೂ ಅರ್ಧ ಅರ್ಧ ದೇಹಗಳಾಗಿ ಪರಿಣಮಿಸಿರುವುದಲ್ಲ. ಅಯ್ಯೋ ಪಾಪಿ ಬೃಹತ್ತನೇ, ಎಂತಹ ಕಾರ್ಯವನ್ನು ಮಾಡಿದಿ! ನಾನೊಂದು ನೆನೆದರೆ ದೈವವೇ ಒಂದು ಬಗೆದಂತಾಯಿತಲ್ಲ. ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಅವುಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಕೋಟೆಯ ಹಿಂಭಾಗದಲ್ಲಿರುವ ಕಂದಕಗಳಲ್ಲಿ ಬಿಸಾಡಿ ಬನ್ನಿ. ಆಗಬಹುದು ಮಹಾಪ್ರಭು. ಅವುಗಳನ್ನು ನಾನು ನೋಡಲಾರೆ, ಈ ಮಾತುಗಳನ್ನು ನನ್ನ ಕಿವಿಗಳಿಂದ ಕೇಳಲಾರೆ, ನಾನಿನ್ನು ಜೀವಿಸಿರಲಾರೆ. ವಿಧಿಗೈದ ಮೋಸ ಬರಿದಾದ ದೇಹ ಆಗಿತು ಜನಗೆ ವನವಾಸ.
ಪರಮಾತ್ಮ. ಎನ್ನಯ ಜೀವವೋ ಆರಿ ಹೋಗಿತೆ, ಎನ್ನಯ ಜೀವವೋ ಆರಿ ಹೋಗಿತೆ, ಪರಿಭ್ರಾಂತಿಯಿಂದಲೇ ಭ್ರಮಿಸುವ ಮನವೇ. ಪರಿಭ್ರಾಂತಿಯಿಂದಲೇ ಭ್ರಮಿಸುವ ಮನವೇ, ಆಸೆಯು ಬರೆದಾಯಿತೋ ದೇವಾ, ಆಸೆಯು ಬರೆದಾಯಿತೋ, ಬಿಗಿಗೈದ ಮೋಸ ಬರಿದಾದ ದೇಹ, ಆಗಿತು ನನಗೆ ಯಮಪಾಶ, ಆಗಿತು ನನಗೆ ಯಮಪಾಶ, ಆಗಿತು ನನಗೆ ಯಮಪಾಶ, ಆಗಿತು ನನಗೆ ಯಮಪಾಶ. ಹಾರು ಸರಿಸವರು ಜನಗೆ ಹಾರು ಸರಿಸವರು, ಹಾರು ಸರಿಸವರು ಜನಗೆ ಹಾರು ಸರಿಸವರು, ಈ ದರೆಯಲು ಈ ಬುರಿಯಲು ಹಾರು ಸರಿಸವರು ಜನಗೆ ಹಾರು ಸರಿಸವರು. ವಿಮೋದೆಂತು ನರ ಸುರರ ಹಡಗಿಸಿ ಪ್ರಾಕಾಲದ ಭೈರವರಡಗಿಸಿ, ವಿಮೋದೆಂತು ನ ಸುರರ ಹಡಗಿಸಿ ಪ್ರಾಕಾಲದ ಭೈರವರ ಗುಡುಗುಡಿಸಿ ಹಾರ್ಪಡಿಸಿ, ಗುಡುಗುಡಿಸಿ ಹಾರ್ಪಡಿಸಿ ಬಲ ವಿಜಯವ ಬಂಧುವನ ಹಾರು ಸರಿಸಮರು ಜನಗೆ ಹಾರು ಸರಿಸಮರು, ಈ ದರೆಯೋ ಈ ಹಾರು ಸರಿಸಮರು ಜನಗೆ ಹಾರು ಸರಿಸಮರು. ಬಹುದಿನಗಳಿಂದಲೂ ನರಮಾಂಸವಿಲ್ಲದೆ ಮನಸ್ಸು ಬೇಸರವಾಗುತ್ತಿರುವುದು. ಈ ದಿನ ಯಾವ ಕಡೆಯಿಂದಲೋ ನರವಾಸನೆ ಬೀರುತ್ತಿದೆಯಲ್ಲ, ವಾಸನೆ, ನರವಾಸನೆ. ಇನ್ನೂ ಮುಂದೆ ಹೋಗಿ ನೋಡುವೆನು. ವಾಸನೆ, ನರವಾಸನೆ. ಇದೇನಿದು? ಅರ್ಧರ್ಧ ದೇಹಗಳುಳ್ಳ ಪಿಂಡಗಳು ಬಿದ್ದಿರುವುದಲ್ಲ, ಬಹಳ ವಿಚಿತ್ರವಾಗಿರುವುದಲ್ಲ. ಇರಲಿ, ಇವುಗಳನ್ನು ಕೈಗೆ ಎತ್ತಿಕೊಳ್ಳುವೆನು. ಕೈಗೆ ಎತ್ತಿಕೊಂಡ ತಕ್ಷಣವೇ ಎರಡೂ ದೇಹಗಳು ಒಂದಾಗಿ ಜೀವ ಬಂದಿತಲ್ಲ. ಎಲ ಮಗುವೆ, ನಿನ್ನನ್ನು ತಿನ್ನಲು ಮನಸ್ಸೇ ಬಿಡ್ತಿರುವಲ್ಲ. ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆನು ನಾನ್, ಧನ್ಯಳಾದೆನು ನಾನ್, ಧನ್ಯಳಾದೆನು. ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆನು ನಾನ್, ಧನ್ಯಳಾದೆನು ನಾನ್, ಧನ್ಯಳಾದೆನು. ಸುತನದೊಳಗೆ ಘೋಷಿಸಲು ಕಾಲವನದಿದೆ ಈಗ, ಸುತನದೊಳಗೆ ಘೋಷಿಸಲು ಕಾಲವನದಿದೆ. ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆನು ನಾನ್, ಧನ್ಯಳಾದೆ ನಾನ್, ಧನ್ಯಳಾದೆ.
ಹಸುಳತನದ ಭಾಗ್ಯವಿಂದು ಸಿದರೆಂದು ಒದಗಿದೆ ಹಸುಳತನದ ಭಾಗ್ಯವಿಂದು ಸಿದರೆಂದು ಒದಗಿದೆ ಧನ್ಯಳಾದೆ 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 ನಾನ್ ಧನ್ಯಳಾದೆ ನಾನ್ ಧನ್ಯಳಾದೆ ಈ ಮಗುವನ್ನು ತಿನ್ನಲು ಮನಸ್ಸೇ ಬರ್ತಿಲ್ಲವಲ್ಲ, ಯಾರೇ ಕೊಡಲಿ? ಓಹೋ, ಈ ನಾಡಿನ ಬೃಹದತ್ತ ಮಹಾರಾಜನು ಮಕ್ಕಳಿಲ್ಲದೆ ಬಹಳ ಚಿಂತಾಕ್ರಾಂತನಾಗಿರು. ಆ ರಾಜನಿಗೆ ಕೊಟ್ಟು ಮುಂದೆ ಹೋಗುವೆನು. ಮಹಾರಾಜ ಮಹಾರಾಜ, ಇದೇನಿದು? ಈ ಆನೇಕಲ್ ಪಟ್ಟಣದಲ್ಲಿ ನರಸಂಚಾರವೇ ಕಾಣುತ್ತಿಲ್ಲವಲ್ಲ. ಇರಲಿ, ಇನ್ನೊಮ್ಮೆ ಗಟ್ಟಿಯಾಗಿ ಕೂಗಿ ಈ ಪಟ್ಟಣವನ್ನೇ ಧ್ವಂಸ ಮಾಡಿಬಿಡುವೆ. ಎಲೈ ಮಹಾರಾಜ, ಯಾರು ನೀನು? ಈ ಅರ್ಧರಾತ್ರಿ ಸಮಯದಲ್ಲಿ ಇಲ್ಲಿ ಏತಕ್ಕಾಗಿ ಬಂದಿರುವೆ? ನನ್ನಿಂದ ಏನಾಗಬೇಕು? ಮಹಾರಾಜ, ಇದೋ ನೋಡು, ನಿನಗೆ ಒಂದು ಸಂತೋಷ ಸುದ್ದಿ ತಂದಿರುವೆ. ಏನದು? ಈ ಮಗುವಿಗೆ ನನ್ನ ಹಸ್ತದಿಂದ ಪ್ರಾಣದಾನವಾಯಿತು. ನೀನು ಬಹುಕಾಲದಿಂದಲೂ ಮಕ್ಕಳೇ ಇಲ್ಲದೆ ಇದ್ದು ಬಹಳ ಚಿಂತಾಕ್ರಾಂತನಾಗಿರುವೆ. ಆದ್ದರಿಂದ ಇವನನ್ನು ಪೋಷಿಸಿ ಸಲಹಿ ಈತನಿಗೆ ನನ್ನ ನಾಮಕರಣವನ್ನು ಮಾಡು. ಬಹಳ ಸಂತೋಷವಾಯಿತು. ಎಲೆ ರಕ್ಕಸಿಯೇ, ನಿನ್ನ ನಾಮಧೇಯವೇನು? ನನ್ನ ಹೆಸರು ನನ್ನ ಹೆಸರು ಜರ ಎಂಬ ರಕ್ಕಸಿ. ಆದ್ದರಿಂದ ಇವನನ್ನು ಪೋಷಿಸಿ ಜರಾಸಂದನೆಂಬ ನಾಮಕರಣವನ್ನು ಮಾಡು. ಈತನು ಮುಂದೆ ಜಗತ್ತಿನಲ್ಲಿ ಶೌರ್ಯ ಸಾಹಸದಿಂದ ಮೆರೆಯುವನು. ಮಹಾರಾಜ, ಎಲೆ ರಕ್ಕಸಿಯೇ, ನಾನಿನ್ನು ಹೋಗಿ ಬರುವೆನು. ನನಗೆ ಬಹುಮಾನವಾಗಿ ಏನನ್ನು ಕೊಡುವೆ? ಎಲೆ ರಕ್ಕಸಿಯೇ, ನಿನಗೆ ಬಹುಮಾನವಾಗಿ ನಮ್ಮ ಪಾಕಶಾಲೆಯಲ್ಲಿ ವಿಧ ವಿಧವಾದ ಭೋಜನಗಳು ತಯಾರಾಗಿದೆ. ಅಲ್ಲಿ ಹೋಗಿ ನೀನು ಭುಂಜಿಸಿ ಮುಂದೆ ಸಾಗುವಳಾಗು. ಬಹಳ ಸಂತೋಷ, ನಾನಿನ್ನು ಹೋಗಿ ಬರುವೆನು. ನಿನಗೆ ಶುಭವಾಗಲಿ. ಮಹಾರಾಜರಿಗೆ ಮಗುವನ್ನು ಕೊಟ್ಟಿದ್ದಾಯಿತು. ಮಹಾರಾಜನು ತನ್ನ ಅರಮನೆಯಲ್ಲಿ ವಿವಿಧ ಭಂಗಿಯ ತಿಂಡಿ ತಿಂಡಿಗಳನ್ನು ಮಾಡಿರುವನು. ನಾನು ಅಲ್ಲಿಗೆ ಹೋಗಿ ತಿಂದು ತೇಗಿ ಕುಣಿದು ಕೊಪ್ಪಳಿಸಿ ಬರುವೆನು.